ಆತ್ಮೀಯ H16 ನ್ಯೂಸ್ ಅರ್ಥಾತ್ ಸಿದ್ದರಾಮಯ್ಯ ಸ್ವಾಗತ. ನಾನು ನಿಮ್ಮ MI ಅಥವಾ ಮಲ್ಲಪ್ಪ ಜ್ಯೋತವರ. ಆತ್ಮೀಯರೇ, ರಾಷ್ಟ್ರೀಯ ಶರಣಾಗತಿ ಸಂಘ ಇದಕ್ಕೆ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘಕ್ಕೆ ಈ ರೀತಿಯಾಗಿ ಕರೆದವರು ಯಾರು? ರಾಹುಲ್ ಗಾಂಧಿ. ಯಾಕೆ ಕರೆದ್ರು? ಶರಣಾಗತಿ ಸಂಘನ? ಇಲ್ಲ ರೀ, ರಾಷ್ಟ್ರದಲ್ಲೇ ರಾಷ್ಟ್ರೀಯತೆಯನ್ನು ದೇಶಭಕ್ತಿಯನ್ನು ಕಲಿಸುವಂಥ ಜಾಗೃತ ವಿಶ್ವದ ದೊಡ್ಡ ಸಂಘಟನೆ ಅದು, ರಜಿಸ್ಟ್ರೇಷನ್ ಇರೋದಂಥದ್ದು. ಅದಕ್ಕೆ ಈ ರೀತಿಯಾಗಿ ಕರೆದ್ರೆ ಯಾಕೆ ಶರಣಾಗತಿ ಅಂತ ಯಾಕೆ ಕರೆದ್ರು? ಇಲ್ಲೇ ಇರೋದು ರಹಸ್ಯ. ಈ RSS ರಾಮ್ ಮಾಧವ್ ಅವರು ಅಮೇರಿಕೆಯಲ್ಲಿ ಹಡ್ಸನ್ ಇನ್ಸ್ಟಿಟ್ಯೂಟ್ನಲ್ಲಿ ಇತ್ತೀಚೆಗೆ ಒಂದು ಕಾರ್ಯಕ್ರಮ ಮಾಡಿದಾಗ ಕೆಲವೊಂದಿಷ್ಟು ಮಾತಾಡಿದರು. ಅದ್ಯಾವಪ್ಪ ಅಂತಂದರೆ, ಅಮೇರಿಕದ ಒತ್ತಡದಂತೆ ಇರಾನ್ ಮತ್ತು ರಷ್ಯಾದಿಂದ ಕಚ್ಚಾ ತೈಲ ಖರೀದಿಯನ್ನು ನಿಲ್ಲಿಸಲು ಭಾರತ ನಿರ್ಧರಿಸಿದೆ. ಅಮೇರಿಕದ ಒತ್ತಡದಿಂದ ಅಮೇರಿಕವು ವಿಧಿಸುವ ಹೆಚ್ಚಿನ ಸುಂಕವನ್ನು ಒಪ್ಪಿಕೊಂಡಿದೆ. ಇವೆರಡು ಮಾತುಗಳು ಇನ್ನೂ ಮಾತಾಡಿದರು. ಅವ್ರು ಈಗಾಗಲೇ ಸಾಮಾಜಿಕ ಜಾಲತಾಣದಲ್ಲಿ ಹರಿದಾಡ್ತಾ ಇದ್ದರು. ಇದನ್ನು ಯಾಕೆ ಮಾತಾಡಿದರು? ತಪ್ಪಿ ಇದನ್ನು ರಾಹುಲ್ ಗಾಂಧಿಯವರು ಅಮೇರಿಕೆಗೆ ಹೋದಲ್ಲೋ ಮತ್ತೆ ಹೋದಲ್ಲೋ ಮಾತಾಡಿದರೆ ಅವರು ಮಾತಾಡಿದಾರೆ ಅಂತ ಇವರು ವಾದ ಮಾಡ್ತಾರೆ. ಆದರೆ ಇವ್ರು ಯಾಕೆ ಮಾತಾಡ್ಬೇಕು ಅದನ್ನು? ಅಮೇರಿಕ ನಮ್ಮ ಮೇಲೆ ಒತ್ತಡ ತರೋದಕ್ಕೆ ಯಾರವರು? ಭಾರತ ಸಾರ್ವಭೌಮ ರಾಷ್ಟ್ರ ಅಲ್ವಾ? ಅದರಲ್ಲೂ ಭಾರತದ ರಾಷ್ಟ್ರೀಯತೆ ಬಗ್ಗೆ, ಅದರ ಏನಪ್ಪ ಒಂದು ಹೆಮ್ಮೆಯ ಬಗ್ಗೆ, ಅದರ ಏಳಿಗೆಯ ಬಗ್ಗೆ ಜಬರ್ದಸ್ತಾಗಿ ವಾದ ಮಾಡುವ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಇವತ್ತು ಅವರ ವ್ಯಕ್ತಿ ರಾಮ್ ನಮ್ಮ ಮಾಧವ್ ಮಾತಾಡಿದ್ದು ತಪ್ಪಲ್ವಾ? ಇದು ಪ್ರತಿಭಟನೆ ರಾಷ್ಟ್ರ ತುಂಬ ಹಬ್ಬಿದ ತಕ್ಷಣ ಅದನ್ನು ತೆಗೆದು ಹಾಕಿದರು ಅನ್ನುವಂಥದ್ದು. ಇವೇನೋ ಇರಲಿ, ಯಾಕೆ ಮಾತನ್ನು ಇವತ್ತು ತರ್ತಾ ಇದ್ದೀನಿ ಅಂತಂದರೆ, ಇಷ್ಟೊಂದು ನಾವು ಆರ್ಥಿಕವಾಗಿ ಆಗಿರ್ಬೋದು, ಸಾಮಾಜಿಕವಾಗಿ ಆಗಿರ್ಬೋದು, ಅಂತಾರಾಷ್ಟ್ರೀಯ ಮಟ್ಟದಲ್ಲಾಗಿರ್ಬೋದು ಕೆಳಮಟ್ಟಕ್ಕೆ ಬಂದು ನಿಂತಿದ್ದೀವ. ಇವತ್ತೊಂದು ಸಣ್ಣ ರಾಷ್ಟ್ರ ಇರಾನ್ ಯಾವ ರೀತಿ ತನ್ನ ಸ್ವಾಭಿಮಾನಕ್ಕೆ ಪೆಟ್ಟು ಬಿದ್ದ ಇಡೀ ಹೋರಾಟವನ್ನು ಮಾಡಿ ಗೆಲ್ತದಲ್ಲೂ ಸೋಲ್ತನೋ ಬೇರೆ, ಆದರೆ ನಾವು ನಮ್ಮ ಸ್ವಾಭಿಮಾನ ಬಿಟ್ಟು ಕೊಡೋದಿಲ್ಲ ಅನ್ನೋದನ್ನು ತೋರಿಸಿಕೊಟ್ಟದ್ದು ಜಗತ್ತಿಗೆ. ಅದು ಆ ಸೂಪರ್ ಪವರ್ ಕರ್ಕೊಳ್ಳುವಂಥ ಅಮೇರಿಕೆಗೆ. ನಾವು ಅಮೇರಿಕಾದಲ್ಲಿ ಹೋಗಿ ಅವ್ರ ಹಡ್ಸನ್ ಯೂನಿವರ್ಸಿಟಿಯಲ್ಲೇ ಒಂದು ಇಂಟರ್ವ್ಯೂದಲ್ಲೇ ಮಾತಾಡ್ತೀವಿ. ಜೊತೆಗೆ ನಮ್ಮ ಹೊಸಬಾಳೆ ಅವರು ಇದ್ದಾರೆ, ಎರಡನೆಯ ಹೆಡ್ ಆಫ್ ದ ನಮ್ಮ RSS. ಇವೆಲ್ಲನೂ ಡೆವಲಪ್ಮೆಂಟ್ ನೋಡಿದಾಗ ಕಾಂಗ್ರೆಸ್ ಅಂತ ಮೂಲತಃ ಸ್ವತಂತ್ರವಾದ ಮೀಡಿಯಾಗೆ ಬೇಕಾಗಿರುವುದು ಸ್ವತಂತ್ರ ಧ್ವನಿ. ಆ ಸ್ವತಂತ್ರ ಧ್ವನಿ ಉಳಿಸಲು ನೀವು ಮಾಡಬೇಕಾದದ್ದು ಇಷ್ಟೇ. ಅದೇನಪ್ಪಾ ಅಂತಂದ್ರೆ, ನಿಮ್ಮ ಕೈಲಾದಷ್ಟು ಸಹಾಯ ಈ ಚಾನಲ್ಗೆ ಮಾಡಿ ಹಾಗೂ ನಿಮ್ಮ ಧ್ವನಿಯನ್ನು ಕಾಪಾಡಿಕೊಳ್ಳಿ. ಅದರಲ್ಲೂ ರಾಹುಲ್ ಗಾಂಧಿ ಅಂತ ಇತ್ತೀಚಿನ ದಿನದಲ್ಲೇ RSS ಪ್ರಬಲ ಟೀಕಾಕಾರ ಅವ್ರು ಇವತ್ತು ಇಲ್ಲಪ್ಪ ಅದು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಅಲ್ಲ, ಶರಣಾಗತಿ ಸಂಘ ಅಂತ ಹೇಳಿಕೊಡ್ತಾ ಇದ್ದಾರೆ. ಇದಕ್ಕೆ ಮತ್ತಷ್ಟು ಉದಾಹರಣೆ ಕೊಡ್ತಾ ಹೋಗ್ತಾರೆ ಅವರು. ಅದ್ರ ಜೊತೆಗೆ ಇನ್ನೂ ಅನೇಕ ಚರ್ಚೆಗಳಾಗ್ತಾ ಇದ್ದಾವೆ. ಇವತ್ತು ನೋಡ್ರಿ, ಅಮೇರಿಕೆಯ ಆ ರಾಷ್ಟ್ರಪತಿ ಟ್ರಂಪ್ ಅವರು ಪಾಕ್ ಆಕ್ಯುಪೈಡ್ ಏರ್ ಕಾಶ್ಮೀರದ ಅದರಲ್ಲಿ ನಾವು ಸಿಂಧೂರ್ ಆಪ್ರೇಷನ್ ಮಾಡಿದಾಗ ನಾವೇನೇನು ಗೆಲ್ತಾ ಇದ್ದೀವಿ ಅಷ್ಟರಲ್ಲಿ ಏನು ನಿಲ್ಲಿಸಿಬಿಟ್ರು, ಏನೋ ಮಾಡಿದರು, ಗೆದ್ದಿದ್ದೀವಿ. ಆದರೆ ಅದ್ರ ಗೆಲುವನ್ನು ನಮಗೆ ಕೊಡಲೇ ಇಲ್ಲ, ತಾವು ಅಪಹರಿಸಿಬಿಟ್ರು ಅದನ್ನು. ಆ ಸಂದರ್ಭದಲ್ಲಿ ಏನೂ ಮಾತಾಡಲಿಲ್ಲ. ನಮ್ಮ ಈ ದೇಶದ ಮಹಾನ್ ಪ್ರಧಾನಮಂತ್ರಿ ಅವರು ಮೌನ ಆಗಿಬಿಟ್ರು. ಆಮೇಲೆ ಟ್ಯಾರಿಫನ್ನು 50ಗೆ ಏರಿಸಿದ್ರು, 100ಕ್ಕೆ ಏರಿಸಿದ್ರು, 17 ತಂದು ನಿಲ್ಲಿಸಿದ್ರು, ಏನೇನೋ ಮಾಡಿದ್ರು. ಗದ್ದಲ ಹಾಗೂ ಏನು ಮಾತಾಡಲೇ ಇಲ್ಲ, ಮೌನ. ಕೇಳಿದ ತಕ್ಷಣ ಸಮಯ ಬಂದಾಗ ಉತ್ತರ ಕೊಡ್ತೀವಿ ಅಲ್ರಿ. ನಮ್ಮ ರಾಷ್ಟ್ರದ ಸಾರ್ವಭೌಮತೆಯಲ್ಲಿ ಹಸ್ತಕ್ಷೇಪ ಮಾಡೋದಕ್ಕೆ ಟ್ರಂಪ್ ಯಾರು? ಹೂ ಇಸ್ ದಟ್ ಪರ್ಸನ್ ಅಂದಾಗ ಈ RSS ಜನ್ಮದಾಳಿದ ಅದರ ಪ್ರಚಾರಕರಾದಂಥ ಇವತ್ತು ಪ್ರಧಾನಿಯಾಗಿರುವಂಥ ಮೋದಿ ಅವರು ಈ ರೀತಿಯಾಗಿ ವರ್ತನೆ ಮಾಡ್ಬೋದಾ ಅಮೇರಿಕ ಕುರಿತಾಗಿ? ಎಷ್ಟೊಂದಪ್ಪ ಅದು ನಾವು ಸಬ್ಮಿಶ್ಯೂ ಆಗೋದು. ನಾವು ಇವ್ರ ಜೊತೆ ವ್ಯಾಪಾರ ಮಾಡ್ರಿ ಅಂದ್ರೆ ಮಾಡೋದು, ಮಾಡಬೇಡ ಅಂದ್ರೆ ಬಿಡೋದು. ಇದು ಯಾವುದು? ಇಂಥ 108 ಘಟನೆಗಳನ್ನ ಉಲ್ಲೇಖ ಮಾಡ್ತಾ ರಾಹುಲ್ ಗಾಂಧಿಯವರು ಇವತ್ತು ಅದನ್ನು ಏನಪ್ಪ ಅಂತಂದ್ರೆ, ಹೌದಪ್ಪ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಅಂದ್ರೆ ಏನಪ್ಪ, ಇದು ಒಂದೇನಪ್ಪ ಅಂತಂದ್ರೆ ಅಮೇರಿಕೆಗೆ ಬೆದರಿಕೊಂಡು ಹೋಗೋದು ಸಂಸ್ಥೆನಾ ಅನ್ನುವಂಥ ಪ್ರಶ್ನೆ ಹುಟ್ಟಾಗ್ತಾ ಇದ್ದಾರೆ. ಯಾಕಂದರೆ ಸ್ಪಷ್ಟವಾಗಿ ಹೇಳ್ಬೇಕಾಗಿತ್ತು, ನಮ್ಮ ಹತ್ರ ಹಸ್ತಕ್ಷೇಪ ನೀವು ಮಾಡೋದಕ್ಕೆ ಯಾರು ಅಂತೇಳಿ.
ಈ ಪ್ರತಿಯೊಂದು ಕ್ಷಣದಲ್ಲಿ ರಷ್ಯಾ ಜೊತೆಗೆ ನಾವು ಎಣ್ಣೆ ವ್ಯಾಪಾರ ಆಗಿರ್ಬೋದು, ಮತ್ತೊಂದಾಗಿರ್ಬೋದು, ಮುಗಿದೊಂದಾಗಿರ್ಬೋದು, ಅದರಲ್ಲಿ ಹಸ್ತಕ್ಷೇಪ ಮಾಡೋದಕ್ಕೆ ಯಾರು ಸ್ವತಃ ಇದನ್ನು ಒಪ್ಕೊಳ್ತಾ ಇದ್ದಾರೆ. ನಮ್ಮ ಏನಪ್ಪ ಅಂದ್ರೆ ರಾಮ್ ಮಾಧವ್ ಅವರು ಈ ಎಲ್ಲ ನೆಲೆಯಲ್ಲಿ ಇದ್ರ ಜೊತೆಗೆ ಆ ಸಂದರ್ಭದಲ್ಲಿ ಹಡ್ಸನ್ ಯೂನಿವರ್ಸಿಟಿ ಅಲ್ಲಿ ಇದ್ದಾಗ ಅವ್ರ ಜೊತೆ ಹೊಸಬಾಳೆ ಅವರು ಇರೋದ್ರಿಂದಾಗಿ ಇವೆಲ್ಲ ಏನು ತೋರಿಸ್ತದ ಇದಪ್ಪ ಅಂತಂದ್ರೆ ನಮ್ಮ ವಿದೇಶಾಂಗ ನೀತಿ ಅಷ್ಟರಲ್ಲಿ ಫೇಲ್ಯೂರ್ ಆಗಿದೆ. ವಿದೇಶಾಂಗ ನೀತಿ ಫೇಲ್ ಆಗಿದ್ದ ಕಾರಣ ಅಮೇರಿಕೆ ಜೊತೆ ನಮ್ಮ ಸಂಬಂಧ ಇರ್ಬೋದು, ಮತ್ತೇನಿರ್ಬೋದು, ಈ ಪ್ರಮಾಣಕ್ಕೆ ಇಷ್ಟು ಕೆಳಮಟ್ಟಕ್ಕೆ ಇರಬಾರ್ದು. ಅದಕ್ಕೆ ಮೇಲಿನ ಮೇಲೆ ರಾಹುಲ್ ಗಾಂಧಿ ಅವರು ಅಟ್ಯಾಕ್ ಮಾಡ್ತಾನೆ ಹೇಳ್ತಾರೆ. ಏನಪ್ಪ ಅಂದರೆ ಈಗ ಸರೆಂಡರ್ ಆಗಿದ್ದಾರಪ್ಪ, ರಾಷ್ಟ್ರೀಯ ಸರೆಂಡರ್ ಸಂಘ ಅಥವಾ ಅಸೋಸಿಯೇಷನ್ ಅನ್ನುವಂಥ ಮಟ್ಟಿಗೆ ಮಾತಾಡ್ತಾ ಇದ್ದಾರೆ. ಇದು ಎಷ್ಟು ಮಟ್ಟಿಗೆ ಸರಿ ತಪ್ಪ ಅದು ಮಾತು ಬೇರೆ. ಬಟ್ ಇವು ನಡೆದ ಘಟನೆಗಳಿಂದಾಗಿ ಸಹಜವಾಗಿ ಇವತ್ತು RSS ಬದಲಾಗಿ ಅಥವಾ PGP ಬದಲಾಗಿ ಮೊದಲಿನ ಒಂದು ವಿಶ್ವಾಸ, ಒಂದು ನಂಬಿಕೆ ಕಡಿಮೆ ಆಗ್ತಾ ಹೋಗ್ತಾನೆ ಅನ್ನೋದು ಎರಡು ಮಾತಿಲ್ಲ. ಇದ್ರ ಜೊತೆಗೆ ಕಾಂಗ್ರೆಸ್ ಅಂತೂ ಸಹಜದ ವೇಣುಗೋಪಾಲ್ ಅವರು ಅಂತ ನೇರವಾಗಿ ಅಟ್ಯಾಕ್ ಮಾಡ್ತಿದ್ದಾರೆ ಮೋದಿಯವ್ರ ಮೇಲೆ. ಪ್ರಧಾನಿ ನರೇಂದ್ರ ಮೋದಿ ಅವರು ತಮ್ಮ ಹುದ್ದೆಯಲ್ಲಿ ಮುಂದುವರಿಯುವ ಅಧಿಕಾರವನ್ನು ಕಳೆದುಕೊಂಡಿದ್ದಾರೆ. ಮೋದಿಯವರು ವಾಷಿಂಗ್ಟನ್ ತಾಳಕ್ಕೆ ತಕ್ಕಂತೆ ಕುಣಿಯುತ್ತಿದ್ದಾರೆ ಎನ್ನುವುದು ರಾಮ್ ಮಾಧವ್ ಹೇಳಿಕೆಯಿಂದ ಸಾಬೀತಾಗಿದೆ ಅಂತ ಹೇಳ್ತಾ ಇದ್ದಾರೆ. ಇದರಿಂದ ಸಾಬೀತೇನಾಯ್ತಪ್ಪ ಅಂದ್ರೆ ಅಮೇರಿಕ ಹೇಳಿದಂಗೆ ಕೇಳ್ತಾರೆ ಅನ್ನೋದು ರಾಮ್ ಮಾಧವ್ ಅವರು ಸ್ಪಷ್ಟವಾಗಿ ತಿಳಿಸ್ಕೊಟ್ಟಿದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಅಷ್ಟೇ ಕಂಡಿರದ ಅವರ ಜಾಗತಿಕ ವೇದಿಕೆಯಲ್ಲಿ ಭಾರತವು ತನ್ನ ಸ್ವತಂತ್ರ ಧ್ವನಿಯನ್ನು ಕಳೆದುಕೊಂಡಿದೆ. ಒಂದು ಕಾಲದಲ್ಲಿ ಅಮೇರಿಕ 7ನೇ ನೌಕಾಪಡೆಯು ಬಂಗಾಳದಲ್ಲಿತ್ತು. ಆಗ ಭಾರತವು ಅದಕ್ಕೆ ಮಣಿದಿರಲಿಲ್ಲ. ರಾಜಿ ಮಾಡಿಕೊಂಡ ಪ್ರಧಾನಿ ಮೋದಿಯವರು ಭಾರತ ಸಾರ್ವಭೌಮತ್ವವನ್ನು ಅಮೇರಿಕೆಗೆ ಹಸ್ತಾಂತರಿಸಿದ್ದಾರೆ. ಸ್ವಲ್ಪ ದೀರ್ಘವಾಗಿ ವಾದ ಮಾಡಿದ್ದಾರೆ. ಇತ್ತೀಚಿನೆಲ್ಲ ವರ್ತನೆಗಳನ್ನ ನೋಡಿದಾಗ, ಅಮೇರಿಕೆಯ ಒಂದು ಏನಪ್ಪ ಆಜ್ಞೆಗಳು ಪಾಲಿಸೋದು ನೋಡಿದಾಗ ಸಹಜವಾಗಿ ಮಾತಿನಲ್ಲಿ ಸತ್ಯದನಪ್ಪ ಅಂತ ಅನಿಸ್ತದ. ಕೇವಲ ಕಾಂಗ್ರೆಸ್ ಟೀಕೆ ಮಾಡ್ತಾ ಇಲ್ಲ, ಇದು ಫ್ಯಾಕ್ಟ್ ಆ್ಯಂಡ್ ಫಿಗರ್ಸ್ ಆಗ್ತಾಯಿದೆ ಅಂತೇಳಿ. ಈಗ ಅದನ್ನೇನೋ ಡೌನ್ಲೋಡ್ ಮಾಡಿರ್ಬೋದು, ಮತ್ತೇನೋ ಮಾಡಿರ್ಬೋದು. ಈ ನಡುವೆ ಇನ್ನೊಂದು ಮಾತು ಭಾಳ ಮಹತ್ವದ್ದು. ಅಮೇರಿಕೆ ಈ ಟ್ರಂಪ್ ಸಾಹೇಬರು ಒಂದು ದೊಡ್ಡ ಮಾತು ಮಾತಾಡಿದ್ದಾರೆ. ಭಾರತ ಒಂದು ಏನಪ್ಪ ಅಂದ್ರೆ ಹೆಲ್ ಹೋಲ್, ಇನ್ನೂ ಅದು ಕಠೋರವಾಗಿ ಹೆಲ್ ಹೋಲ್ ಅಂದ್ರೆ ನರಕದ ಗುಂಡಿ. ನರಕದ ಭಯೋತ್ಪಾದಕರಿದ್ದಾರೆ, ಮತ್ತೊಬ್ಬರು ಇದ್ದಾರೆ, ಇಲ್ಲಿ ಯಾವುದೂ ಇಲ್ಲ. ಈ ದೇಶ ಭಯೋತ್ಪಾದನೆ ಕೂಡಿ ಹೋಗ್ಯದ. ಧರ್ಮ ತಿಕ್ಕಾಡಿ ನಡೆದು ಏನು ತಮ್ಮೆಲ್ಲ ಸೋಷಲ್ ಇದರಲ್ಲಿ ಬರ್ಕೊಂಡ್ಬಿಟ್ಟಿದ್ದಾರೆ. ಇದಕ್ಕೂ ಸಹಿತ ಇಲ್ಲಿವರೆಗೆ ಸ್ಪಷ್ಟವಾಗಿ ದಿಟ್ಟವಾಗಿ ಉತ್ತರ ಬಂದಿಲ್ಲ. ಯಾಕೆ ಬರಲಿಲ್ಲ? ಇದು ನರಕನ? ಭಾರತ ವಿಶ್ವದ ನರಕನ? ಇನ್ನೂ ಏನೇನು ನಮ್ಮ ಭಾರತದ ಬಗ್ಗೆ ಸಣ್ಣದಾಗಿ ಮಾತಾಡುವಂಥ ಟ್ರಂಪ್ ಜೊತೆಗೆ ನಮಗೇನು ಸಂಬಂಧ ಅನ್ನೋದು ಇವತ್ತು ದೊಡ್ಡ ಪ್ರಶ್ನೆ ಜನರ ಮುಂದೆ ಕಾಯ್ತಾ ಇದೆ. ಎಲ್ಲಿ ಅದು ನರಕದ ಹೋಲ? ಯಾವ ದೇಶದಲ್ಲಿಲ್ಲ ಭಯೋತ್ಪಾದನೆ? ಮತ್ತು ನಮ್ಮ ದೇಶದ ಬಗ್ಗೆ ಅಷ್ಟೊಂದಿರ ಅವರ ಈ ಅವನು ನಮಗೆ ಈಸ್ ಎ ಡಿಯರ್ ಫ್ರೆಂಡ್ ಅಂತೇಳಿ ಮೋದಿಯವ್ರು ಹೇಳೋದ್ರಲ್ಲಿ ಏನು ಅರ್ಥ ಅದ? ಇವತ್ತು ಮೋದಿಯವರು ನರಕ ಮಾಡಿದ್ದಾರೆ ಭಾರತವನ್ನು. ಟ್ರಂಪ್ ಅವ್ರು ಹೇಳ್ತಿದ್ದಾರೆ ವಿರೋಧಿಸಬೇಕಾಗಿತ್ತು. ಟ್ರಂಪ್ ಅವ್ರು ಹಿಂದೆ ಹೇಳಿದ್ರು ನಾವು ನಿಲ್ಲಿಸಿದ ಯುದ್ಧ ಅಂತ ಹೇಳಿದಾಗ ವಿರೋಧಿಸಬೇಕಾಗಿತ್ತು. ಎಣ್ಣೆ ಅಲ್ಲಿ ತೊಗೋಬೇಡ್ರಿ, ಇಲ್ಲಿ ತೊಗೋಬೇಡ್ರಿ ಅಂತ ಹೇಳಿದಾಗ ವಿರೋಧಿಸಬೇಕಾಗಿತ್ತು. ನಮ್ಮ ಸ್ವಂತಕ್ಕೆ ಇಲ್ವ ನಮ್ಮ ದೇಶಕ್ಕೆ ಸ್ವಾಭಿಮಾನ ಇಲ್ವ ನಮಗೆ ಅನ್ನೋ ಪ್ರಶ್ನೆ ಇವತ್ತು ಜನಸಾಮಾನ್ಯರು ಮಾಡ್ತಾ ಇದ್ದಾರೆ. ಹೌದು, ಏನದ ನರಕದ ಹೋದ? ಏನದ ಇದು? ನರಕನ? ಭಾರತದಲ್ಲಿ ನಾವು ಇರೋ ನರಕದಲ್ಲಿದ್ದೀವ? ಎಂತಾದ್ರಿ ಮಾತುಗಳು. ನಂತರದಲ್ಲಿ ಕ್ಷಮೆ ಕೇಳಿದಾರೋ, ಭಾರತ ಮಹಾನ್ ಅಂತ ಹೇಳಿದಾರೆ ಟ್ರಂಪ್ ಅವ್ರು. ಆ ಮಾತು ಬೇರೆ. ಮತ್ತು ಇನ್ನೂ ತೆಗೆದಿಲ್ಲ ಅಂತ ಸುತ್ತುಳಿದ್ದಾವೆ. ಸಮಾಜ ಜಾಲತಾಣದಲ್ಲಿ ಏನು ಬಿಟ್ಟಿದ್ದಾರೆ ಅವರು, ಅದನ್ನು ತೆಗೆದಿಲ್ಲ, ಕಿತ್ತಾಕಿಲ್ಲ. ಕಪಾಳಿಗೆ ಬಿಡೋದು, ಮತ್ತೇನೋ ಮಾಡಿ ಆನಂದ ಸ್ವಾರಿ ಅಂದರೆ ಹೆಂಗೆ ರೀ? ಅಪ್ಪನ ಮಾಡಿದ್ರು ಸ್ವಾರಿ ಅಂದರೆ ಹೆಂಗೆ? ಮುಗಿದು ಹೋಗಿಬಿಡ್ತಾ ಎಲ್ಲ ಮರಿಬೇಕಾ? ಇವತ್ತು ನಾವೆಲ್ಲರೂ ಈ ಪ್ರಶ್ನೆ ನಮ್ಮ ಮೋದಿಯವ್ರು ಕೇಳಬೇಕಾಗಿದೆ. ನಮ್ಮ RSS ಮೋಹನ್ ಭಾಗವತರಿಗೆ ಸಹ ಕೇಳಬೇಕಾಗಿದೆ. ನರಕದ ರಂಧ್ರ ಅಂತ ಕರೀತಿರುವಂತಹ ಹೆಲ್ ಹೋಲ್ ಅಂತ ಕರೀತಿರುವಂಥ ಟ್ರಂಪ್ ಅವ್ರ ಜೊತೆ ನಮಗೇನು ವ್ಯವಹಾರ? ಆಲ್ರೆಡಿ ಟ್ರಂಪ್ ಅವರು ಜಗದ ವಿಶ್ವಾಸನ ಕಳ್ಕೊಂಡಿದ್ದಾರೆ. ಯುರೋಪಿಯನ್ ಯೂನಿಯನ್ ಗ್ಯಾಸನ್ನು ಕಳ್ಕೊಂಡಿದ್ದಾರೆ. ಎಲ್ಲಿಗಾಗಿ ತನ್ನ ಕೈಲೆಲ್ಲ ಎಲ್ಲಿ ಉಳಿಬೇಕು, ನಾವೆಲ್ಲರೂ ಅವ್ರು ಹೇಳಿದಾಗ ನಾವು ಕೇಳಬೇಕು ಅನ್ನುವಂಥ ಒಂದು ಸರ್ವಾಧಿಕಾರಿ ಮನೋಭಾವದಿಂದ ವಿಶ್ವದ ಸರ್ವಾಧಿಕಾರಿ ಕೊಂಡಿದ್ದರು. ಹೇಳ್ತಾರೆ ದೊಡ್ಡ ದೊಡ್ಡ ಮಾತುಗಳನ್ನು ಪ್ರಜಾಪ್ರಭುತ್ವದ ಬಗ್ಗೆ. ಸ್ವತಃ ಅವ್ರು ಪ್ರಜಾಪ್ರಭುತ್ವವಾದಿಗಳಲ್ಲ. ಚೀನಾ ಟೀಕೆ ಮಾಡ್ತಾರೆ, ಸರ್ವಾಧಿಕಾರಿ ದೇಶ ಅಂತ. ಹೌದು, ಸರ್ವಾಧಿಕಾರಿ ದೇಶ ಆಗಿರ್ಬೋದು, ಆದರೆ ಇವತ್ತು ವಿಶ್ವದ ಮಟ್ಟದ ಏನಾಗ್ಯದಪ್ಪ ಅಂತಂದ್ರೆ ಅದು ಒಬ್ಬ ಒಳ್ಳೆಯ ಪ್ರಜಾಪ್ರಭುತ್ವವಾದಿ ದೇಶ ಆಗಿ ನಿಲ್ತಾ ಇದೆ. ಎಲ್ಲರೂ ಸ್ನೇಹ ಮಾಡಲಿಕ್ಕೆ ಪ್ರಯತ್ನ ಮಾಡ್ತಾ ಇದೆ, ತನ್ನ ವ್ಯಾಪಾರ ಹೆಚ್ಚು ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡ್ತಾ ಇದೆ.
ಇವತ್ತು ಇರಾನ್ನಲ್ಲಿ ಏರಿರೋದಂಥ ಅಮೆರಿಕೆಗೆ ಪಾಠ ಕಲಿಸುವ ಕೆಲಸವನ್ನು ಮಾಡ್ತಾಯಿದೆ. ಈಗ ನಾವು ಭಾರತೀಯರಾಗಿ ನಾವು ವಿಶ್ವಶ್ರೇಷ್ಠ ನಾವೇನು ಮಾಡ್ತಾಯಿದ್ವಿ? ನಮಗೆ ನರಕದ ಹೋಲ್ ಅಂತ ಕರೀತಾರೆ, ಮತ್ತೆ ನಾವು ಕರೀತಾರೆ, ನಾವು ಗೆದ್ದೀವಿ ಅಂತ ಹೇಳ್ತಾರೆ, ನಾವು ನಿಲ್ಲಿಸಿದ ಯುದ್ಧ ಅಂತ ಹೇಳ್ತಾರೆ. ಮೋದಿಯವ್ರು ನೋಡ್ರೆ ಡಿಯರ್ ಫ್ರೆಂಡ್ ಅಂದರೆ ಯಾಕೆ ಇಷ್ಟು ಸಬ್ಮಿಸ್ ಆಗ್ತಾ ಇದ್ದಾರೆ ನಮ್ಮ ಪ್ರಧಾನಿಯವರು? ನಮ್ಮ ಪ್ರಧಾನಿಯವರು ಯಾವ ಸಿದ್ಧಾಂತ ಇಲ್ಲ ಅವರು. ಆ ಮಾತಾರೆ ಅವ್ರಿಗಾಗುವ ಅಪಮಾನ ಇಡೀ ದೇಶಕ್ಕಾಗುವ ಅಪಮಾನ, ಈ ದೇಶಕ್ಕೆ ನರಕಂತ ಕರೀತಂತ ಟಂಪಲ್ ಜೊತೆಗೆ ಹೇಳ್ತಾನೆ ಬೇಕಾ? ಈ ಎಲ್ಲ ನೆರಗಟ್ಟಿನಲ್ಲಿ ರಾಹುಲ್ ಗಾಂಧಿಯವರು ಇವತ್ತು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘಕ್ಕೆ ರಾಷ್ಟ್ರೀಯ ಸರೆಂಡರ್ ಸಂಘ, ಶರಣಾಗತಿ ಸಂಘ ಅಂತ ಕರಿತಾ ಇದ್ದಾರೆ. ಯಾಕಂದ್ರೆ ಈ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದಿಂದ ತಯಾರಾದಂಥ ಮೋದಿಯವರು ಇವತ್ತು ಪ್ರಧಾನಿ ಪ್ರಚಾರಕ್ಕಿದ್ದಂಥವ್ರು. ಇದು ನಾವು ಮರೀಲಿಕ್ಕೆ ಸಾಧ್ಯ ಇಲ್ಲ. ಅದಕ್ಕಾಗಿ 2 ಕೋಟಿಗೆ ಏನು ಮಾಡಿದ್ದಾರೆ, ಇದಕ್ಕೆ ಅರ್ಥದ. ಯಾಕಂದ್ರೆ ಟ್ರಂಪ್ ನಮ್ಮನ್ನು ಅಂದ್ರೆ ನರಕದ ರಂಧ್ರ ಮಾಡಿ ಹೋಗ್ಬಿಟ್ಟಾರ. ಹೌದಾ? ಇದಕ್ಕೆ ಉತ್ತರ ಕೊಡಬೇಕಾಗಿದ್ದು ಮೋದಿಯವರು ಮತ್ತು ನಮ್ಮ ಏನಪ್ಪ ಅಂತಂದ್ರೆ RSSದವರು ಅಂತ ಹೇಳ್ತಾರೆ. ಇದ್ರ ಮೇಲೆ ಲೈಕ್ ಆಗಿರ್ಬೋದು, ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ, ಜೊತೆ ಸಬ್ಸ್ಕ್ರೈಬ್ S16 ನ್ಯೂಸ್ ಅರ್ಥ ತರಬೇಕು ಸತ್ಯದ ಕೈಗಳಲ್ಲಿ ಒಂದೇ. ಆತ್ಮೀಯ ಸಾರ್ವಜನಿಕರಲ್ಲಿ H16 ಅರ್ಥಾತ್ ಸೀತಾರಾಮದಿಂದ ಒಂದು ಮನವಿ. ಈ ಸಂಸ್ಥೆ ಭ್ರಷ್ಟಾಚಾರ, ಅನ್ಯಾಯ, ಅತ್ಯಾಚಾರಗಳಿಂದ ನೊಂದವರ ವೇದಿಕೆ. ಅನ್ಯಾಯಕೋರರ, ಭೂಗಳ್ಳರ, ನಶಾ ಸಾರಾಯಿ ಮಾಫಿಯಾಗಳ ವಿರುದ್ಧದ ಧ್ವನಿ. ರೈತರ, ಕೂಲಿಕಾರ, ಕಾರ್ಮಿಕರ, ಬಿದ್ದ ಸಮುದಾಯ ಜನರ ಧ್ವನಿ. ಬೆಂಬಲವಾಗಿ ನಿಂತು ತನುಮನ ಧನದ ಸಹಾಯಕ್ಕೆ ಸಾರ್ವಜನಿಕರಲ್ಲಿ ಕೋರಿಕೆ. ದಾನದ ಸಹಾಯ ನೀಡಿ ಸ್ವಾತಂತ್ರ್ಯ ಪತ್ರಿಕೋದ್ಯಮ ಉಳಿಸಿ ಬೆಳೆಸಿ. ವಂದನೆಗಳು. ತಮ್ಮನ್ನೇ ನಂಬಿರುವ ಮಲ್ಲಪ್ಪ ಇ ಜೋತಾವರ್. QR ಸ್ಕ್ಯಾನ್ ಮಾಡಿ ಅಥವಾ ಈ ನಂಬರ್ ಅಂದರೆ 7411402405ಗೆ ಇಲ್ಲ 9686864852ಗೆ ನೀವು ಫೋನ್ಪೇ ಮಾಡಿ, ಪೇಟಿಎಮ್ ಮಾಡಿ ಅಥವಾ ಇನ್ನಾವುದೇ ಮಾಧ್ಯಮದಿಂದ ಗೂಗಲ್ ಮೂಲಕ ಸಹಾಯ ಮಾಡಿ ಈ ಪ್ರಾಮಾಣಿಕ ಪತ್ರಿಕೋದ್ಯಮವನ್ನು ಉಳಿಸಿ ಅಂತ ಮತ್ತೊಮ್ಮೆ ಮನವಿ. ವಂದನೆಗಳು.